ಗೊತ್ತಿಲ್ದಿರೋ ಒಂದು ವ್ಯಕ್ತಿ ಬಂದು ನಾನು ನಿನ್ನ ದ್ವೇಷಿಸ್ತೀನಿ ಅಂತ ಹೇಳಿದರೆ ಹೋಗ್ಲಿ ಬಿಡು ಅನಿಸುತ್ತೆ. ಅದೇ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾ ಇರೋ ವ್ಯಕ್ತಿ ಬಂದು ಇದೇ ಮಾತನ್ನು ಹೇಳಿದರೆ ಆ ನೋವು ಮನುಷ್ಯನ ಜೀವಂತವಾಗಿ ಸಾಯಿಸ್ಬಿಡುತ್ತೆ. ನಾವು ಯಾಕಾದ್ರೂ ಬದುಕಿದ್ವಿ ಅನ್ಸುತ್ತೆ. ಈ ಜಗತ್ತೇ ಕೊನೆ ಆಯ್ತು ಅನ್ಸುತ್ತೆ. ಈಗ ಆ ನಾಯಿಗೂ ಇದೇ ಆಗ್ತಾ ಇರೋದು. ಅವನಿಗೆ ಸಂಕಟ, ನನಗೆ ಆನಂದ. ಅವನಿಗೆ ದುಃಖ, ನನಗೆ ಸುಖ. ಅವನಿಗೆ ಕಣ್ಣೀರು, ನನಗೆ ಪನ್ನೀರು. ಹೌದಣ್ಣ, ಅವನ ಪೇನ್ ಕಾಣಿಸ್ತಾ ಇದೆ. ತಾರಾ, ಹೋದ ಜನ್ಮದಲ್ಲಿ ನಾವಿಬ್ರು ಅದೆಂಥ ಬದ್ಧ ದ್ವೈರಿಗಳಾಗಿದ್ವೋ ಏನೋ. ನೋಡು, ಈ ಜನ್ಮದಲ್ಲಿ ಎಷ್ಟೊಂದು ಕಿತ್ತಾಡ್ತಾ ಇದ್ದೀವಿ. ಎಂಥ ದ್ವೇಷ, ಹತ್ಕೊಂಡು ಉರಿಯುವಂಥ ದ್ವೇಷ. ಇರ್ಬೋದಣ್ಣ. ಸ್ವೀಟ್ 16 ಅನ್ಕೊಂಡೇನೋ. ನನಗೆ ವಯಸ್ಸಾಗಿದೆ. ಅಜ್ಜಿ, ನಾವು ಲೈಫ್ ಅಲ್ಲಿ ಎಲ್ಲಿವರೆಗೂ ಕನ್ಸ್ ಕಾಣ್ತೀವೋ ಅಲ್ಲಿವರೆಗೂ ವಯಸ್ಸೇ ಆಗೋದಿಲ್ವಂತ. ಅದು ನಿನ್ಗೆ. ನೀನಂತೂ ಡಬಲ್ ಸೆಂಚುರಿ ಹೊಡಿಯೋದು ಗ್ಯಾರಂಟಿ. ಅದಲ್ದೆ ನೀನ್ ಯಾವಾಗ ಕನ್ಸ್ ಕಾಣೋದು ನಿಲ್ಸ್ತೀಯಾ? ನನ್ ಕನ್ಸಿರೋದು ಒಂದೇ, ನನ್ ಮುದ್ದಿನ ಮೊಮ್ಮಗ ಮದುವೆ ಆಗ್ಬೇಕು. ಅದಾಗ್ತಿದ್ಯಲ್ಲ, ಅದಕ್ಕಿಂತ ಇನ್ನೇನ್ ಬೇಕು? ಆದ್ರೂ ನಿಧಿಯವ್ರು ನನಗೆ ಸಿಗ್ತಾರೆ ಅಂತ ನಾನು ಯಾವತ್ತೂ ಅನ್ಕೊಂಡಿರ್ಲಿಲ್ಲ ಅಜ್ಜಿ. ಶಿ ಸೋ ಡಿವೈನ್, ಗೊತ್ತಾ? ರಿಯಲಿ? ಅವ್ರು ಒಪ್ಕೊಂಡ್ಬಿಟ್ರು ಅಜ್ಜಿ. ದಿಸ್ ಇಸ್ ದ ಬೆಸ್ಟ್ ಡೇ ಆಫ್ ಮೈ ಲೈಫ್. ಅಜ್ಜಿ, ನಿಂಗ್ ನೆನ್ಪಿದ್ಯಾ? ಚಿಕ್ಕ ವಯಸ್ಸಲ್ಲಿ ಇರ್ಬೇಕಾದ್ರೆ ನೀನ್ ನನ್ಗೆ ರಾಜ ರಾಣಿ ಕಥೆ ಹೇಳ್ತಾ ಇದ್ದೆ. ಆ ಫೇರಿ ಟೇಲ್ ಇವತ್ತು ನನ್ನ ಲೈಫ್ ಅಲ್ಲಿ ರಿಯಲ್ ಆಗಿ ಆಗ್ತಿದೆ. ನಿಧಿನ ನಾನು ರಾಣಿ ತರನೇ ನೋಡ್ಕೋತೀನಿ. ಅವಳು ಕೊಟ್ಟಿರೋ ಲಿಸ್ಟು ನೆನ್ಪಲ್ಲಿ ಇದೆಯಾ ಸರ್? ಅದ್ರಲ್ಲಿ ಯಾವ್ದು ಅವ್ರಿಗೆ ಬೇಕಾಗೇ ಇಲ್ಲ ಅಜ್ಜಿ. ಮುಖ್ಯವಾಗಿ ಅವ್ರಿಗೆ ಬೇಕಾಗಿರೋದು ಪ್ರೀತಿ ಮತ್ತೆ ಗೌರವ. ಅದ್ ಎರಡು ಅವ್ರ ಲೈಫಲ್ಲಿ ಸಿಕ್ಬಿಟ್ರೆ ಅವರು ಖುಷಿಯಾಗಿರ್ತಾರೆ, ಜೊತೆಗಿರೋರ್ನು ಖುಷಿಯಾಗಿ ಇಟ್ಕೋತಾರೆ. 4 ದಿನದಲ್ಲಿ ಅವಳ ಬಗ್ಗೆ ಇಷ್ಟೆಲ್ಲ ತಿಳ್ಕೊಂಬಿಟ್ಯಾ? ಮತ್ತೆ ಅವ್ರನ್ನ ನೋಡಿದ ಕ್ಷಣದಿಂದ ಅವ್ರ ಯೋಚನೆ ಬಿಟ್ಟು ಬೇರೆ ಏನು ನೆನ್ಪೇ ಆಗ್ತಿಲ್ಲ ಅಜ್ಜಿ. ನಿಧಿ ಮನ್ಸು ಮಗುವಿನ ತರ, ಚೂರೇ ಚೂರ್ ಕಲ್ಮಶನೂ ಇಲ್ಲ. ಅವ್ರನ್ನ ನಾನು ಹೂವಿನ ತರ ನೋಡ್ಕೊಂತೀನಿ. ನನ್ಗೆ ಇವತ್ತು ಎಷ್ಟು ಖುಷಿ ಆಗ್ತಿದೆ ಗೊತ್ತಾ ಅಜ್ಜಿ? ಅದ್ ನನ್ ಮುದ್ದಿನ ಮೊಮ್ಮಗಿನ ಮುಖದಲ್ಲಿ ಕಾಣ್ತಾ ಇದೆ. ಅಜ್ಜಿ, ಹಿಂಗೊಂದ್ ವಿಷಯ ಗೊತ್ತಾ? ಏನು? ನಿಧಿ ನನ್ ಕಣ್ಣೆದ್ರಿಗೆ ಬಂದಾಗ ನಾನು ಕಳ್ದೆ ಹೋಗ್ಬಿಡ್ತೀನಿ. ಅವ್ರ ನಗು ಒಂದ್ ಸಾಕು, ಇಡೀ ದಿನದ ಆಯಾಸ ಮಂಜಿನ ತರ ಕರ್ಗೋಗ್ಬಿಡುತ್ತೆ. ಅವ್ರ ಮುಖದಲ್ಲಿ ಆ ನಗು ಸದಾ ಕಾಲ ಹಾಗೇ ಉಳ್ಕೋಬೇಕು. ಹಾಗೆ ನೋಡ್ಕೋತೀನಿ. ರೊಮ್ಯಾಂಟಿಕ್ ಹೀರೋ ಆಗ್ಬಿಟ್ಟಿದ್ಯಲ್ಲ. ಮದುವೆ ಆದ್ಮೇಲೆ ಗಮ್ ಹಾಕೊಂಡು ಜೊತೆಗೆ ಓಡಾಡ್ತೀಯೇನೋ? ಅದಕ್ಕೂ ರೆಡಿನೇ. ಆತರ ಯಾವ್ದಾದ್ರು ಗಮ್ಮಿದೆ ತಂದ್ಕೊಟ್ಬಿಡು ಪ್ಲೀಸ್. ಸುಬ್ಬ ಅರ್ಜುನ್ ನಿಜವಾಗ್ಲೂ ನಿಧಿಗೆ ತಕ್ಕನಾದ ಜೋಡಿ. ಇವ್ರ ಲೈಫ್ ಇಡೀ ನಿಧಿನ ಚೆನ್ನಾಗಿ ನೋಡ್ಕೋತಾರೆ ಅನ್ನೋ ಭರವಸೆ ನನಗೆ ದಿನೇ ದಿನ ಹೆಚ್ಚಾಗ್ತಿದೆ. ಥ್ಯಾಂಕ್ ಯು. ಇವತ್ತು ನೀವಿಲ್ಲ ಅಂದಿದ್ರೆ ತುಂಬಾ ಪ್ರಾಬ್ಲಮ್ ಆಗೋಗಿರೋದು. ಆದ್ರೂ ಬರ್ದೇ ಇದ್ದ ನಿಮ್ ಬಸ್ಗೂ ಹಾಗೆ ನಿಮ್ಮನ್ನ ಹೆದರ್ಸಿದ ವ್ಯಕ್ತಿಗೆ ನನ್ನ ಕಡೆಯಿಂದನೂ ಒಂದು ಥ್ಯಾಂಕ್ಸ್ ಹೇಳ್ಬೇಕು. ಯಾಕೋ? ಯಾಕೆ ಅಂದ್ರೆ ನಿಮ್ಮನ್ನ ಡ್ರಾಪ್ ಮಾಡೋ ಭಾಗ್ಯ ಸಿಗ್ತಿರ್ಲಿಲ್ವಲ್ಲ, ಅದಕ್ಕೆ. ನೆನ್ಪಿರ್ಲಿ, ಒಂದು ಮನೆಯಿಂದ ಬೇಗ ಹೊರಡ್ಬೇಕು ಅಥವಾ ನನಗೆ ಕಾಲ್ ಮಾಡಬೇಕು, ಗೋರೆ? ಇಲ್ಲ ಅಂದ್ರೆ 24/7 ನಿಮ್ ಜೊತೆಗೆ ಪರ್ಸನಲ್ ಬಾಡಿ ಗಾರ್ಡ್ ಆಗಿ ವರ್ಕ್ ಮಾಡ್ಬೇಕಾಗತ್ತೆ. ಅಯ್ಯಯ್ಯೋ, ಅಷ್ಟೊಂದೆಲ್ಲ ಏನ್ ಬೇಡ. ಇನ್ ಮುಂದೆ ಮನೆಯಿಂದ ಬೇಗ ಹೊರಡ್ತೀನಿ. ಬಾಯ್. ಬಾಯಾ? ಮನೆ ಒಳಗಡೆ ಕರಿಯಲ್ವಾ? ಅಲ್ಲಿಂದ ಇಲ್ಲಿ ತನಕ ಡ್ರಾಪ್ ಮಾಡಿದ್ರು ಜನ ಮನೆ ಒಳಗಡೆ ಕರಿಯಲ್ಲ. ಎಂತ ಕಾಲ ಬಂತಪ್ಪ. ಅಯ್ಯೋ, ಸಾರಿ, ಹೊಳಿಲೇ ಇಲ್ಲ. ಬನ್ನಿ. ದಟ್ಸ್ ಓಕೆ. ಐ ವಾಸ್ ಜಸ್ಟ್ ಕಿಡ್ಡಿಂಗ್, ಯು ನೋ. ಸರಿ, ಟೈಮ್ ಆಗ್ತಿದೆ, ನಾನಿನ್ ಹೊರಡ್ತೀನಿ. ಈ ಕನ್ನಡಕ ಟೇಕ್ ಕೇರ್. ಇವತ್ತಪ್ಪ ಅಂತಾನು ನೋಡಲ್ಲ. ಯಾಕೆ ಹೀಗೆ ಮಾಡಿದ್ರಿ? ಏನ್ ಮಾಡಕ್ ಹೀಗಾಯ್ತು ಅಂತ ನನಗೆ ಗೊತ್ತಾಗ್ಬೇಕು. ಎಷ್ಟು ಸಲ ಹೇಳಿದ್ದೀನಿ ನನ್ನ ಲೈಫ್ ಜೊತೆ ಆಟ ಆಡಬೇಡಿ ಅಂತ. ಇವತ್ತಂತೂ ನನ್ನ ಸುಮ್ಮನೆ ಬಿಡಲ್ಲ. ಏನ್ ಮಾಡಿದ್ರಿ ಹೇಳಿ? ಏನ್ ಮಾಡಿದ್ರಿ ಹೇಳಿ? ಕಣ, ಏನ್ ಮಾಡಿದ್ರಿ? ಕರ್ಣ, ಯಾಕೆ ಹೀಗೆಲ್ಲ ಆಡ್ತಾ ಇದೀಯಾ? ನನ್ನ ಬಿಡು.
ಕಣ ಬಿಡಿ ಅವ್ನ ಇವತ್ತಂತೂ ಏನೇ ಆದ್ರೂ ನಿನ್ನ ಬಿಡಲ್ಲ. ಕಣ ಪ್ಲೀಸ್. ಏನ್ ಮಾಡಿದ್ರಿ ಹೇಳಿ? ಕರ್ಣ ಅದೇನೇ ಇದ್ರು ಕೂತ್ ಮಾತಾಡೋಣ ಬಿಡು. ಈಗ ಹೇಳಿ ಏನಾಯ್ತು? ಅದೇ ನನಗೆ ಗೊತ್ತಾಗ್ತಾ ಇಲ್ಲ. ಹೇಳಿದ್ರೆ ಹೇಳ್ತಾ ಇಲ್ಲ. ನಾನೇನ್ ಮಾಡ್ದೆ ಕಣ? ನಾನೇನಾದ್ರೂ ತಪ್ಪು ಮಾಡಿದ್ರೆ ಹೇಳು, ಖಂಡಿತವಾಗಿ ತಿದ್ಕೋತೀನಿ. ನೋಡು, ನಾನು ಗಿಡವಾಗಿ ಬಗ್ದೇ ಇರ್ಬೋದು, ಆದ್ರೆ ಮರವಾಗಿ ಬಗ್ತೀನಪ್ಪ. ಅದ್ಬಿಟ್ಟು ನೀನು ಈಗ ಸಿಟ್ಟಾಗಿ ಈ ಥರ ಎಲ್ಲ ಆಡ್ತಾ ಇದ್ರೆ ನನಗೆ ಹೇಗೆ ಗೊತ್ತಾಗ್ಬೇಕು? ಹೇಳು ಕರ್ಣ, ಏನೇ ಮಿಸ್ಟೇಕ್ ಆದ್ರೂ ಸರಿ ಮಾಡೋಣ. ಅದೇನು ಅಂತ ಹೇಳು. ಇಲ್ಲಿ ನೋಡ್ಕಣ, ನನ್ನ ಶತ್ರು ತರ ನೋಡ್ಬೇಡ. ರಕ್ತ ಹಂಚ್ಕೊಂಡ ಇದ್ರು ನಾನು ನಿಮ್ಮಪ್ಪನೇ ಅಲ್ವಾ? ನಿನ್ನ ಅಲ್ಲ ಏನಾಗಿರ್ಬೋದು? ನಿನ್ನ ಸಿಟ್ಟು ಶಕ್ತಿ ಅಲ್ಲ ಕಣ, ಅಸಹಾಯಕತೆ. ಮಾಡ್ಕೋತಾ ಇನ್ನೂ ಮಾಡ್ಕೋತಾ ತೊಟ್ಟಿ ನನ್ನ ಮಗದೆ.